ಇವತ್ತು ತುಂಬ ಖುಷಿಯ ದಿವಸನೇ ಅಂತ ಹೇಳ್ಬೋದು. ಯಾಕಂದರೆ ನಾವು 5 ವರ್ಷದ ಹಿಂದೆ ಹಾಕಿರುವಂಥ ಅಡಿಕೆ ಗಿಡಗಳು ಮರ ಆಗಿ ಈಗ ಅಡಿಕೆ ಬಿಟ್ಟಿದ್ದಾವೆ. ಅದು ಫಸ್ಟ್ನೇ ಬೆಳೆ ಕೊಯ್ಯುವಂಥ ಟೈಮು. ಬಾಳೆಹಣ್ಣು ಬೇಕು, ಅದಕ್ಕೆ ಬಾಳೆಹಣ್ಣು ತರ ಹೋಗ್ತಾ ಇದ್ದೀನಿ. ಏನು ಗೊತ್ತಾ ಗೈಸ್, ಈ ಊರಲ್ಲಿ ಇವತ್ತೇ ಫಸ್ಟು ನಾನು ಹಿಂಗೆ ಕ್ಯಾಮ್ರಾ ತೊಗೊಂಡು ಮಾತಾಡ್ತಾ ಹೋಗ್ತಾ ಇರೋದು. ಏನು ಮಾಡೋಕ್ಕಾಗಲ್ಲ, ಇದನ್ನು ಪ್ರೊಫೆಷ್ನಲ್ ಆಗಿ ಸ್ವೀಕರಿಸೋದಾದರೆ ಸಾಮಾನು ರೆಡಿ ಮಾಡ್ಕೊಂಡಿನಿ ಪೂಜೆಗೋಸ್ಕರ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಹೊರಟಿದ್ದೀನಿ, ತುಂಬ ಖುಷಿ ಆಗುತ್ತೆ ಸಂದರ್ಭ. ಹಳೆ ವಿಡಿಯೋಸಲ್ಲಿ ನಮ್ಮ ತೋಟ ತುಂಬ ತೋರಿಸ್ಬಿಟ್ಟಿದ್ದೀನಿ, 3-4 ವಿಡಿಯೋ ಅದೇ ಇದೆ. ಈಗ ತೋಟ ಏನು ತೋರಿಸೋ ಅಂತ ಅಗತ್ಯ ಏನಿಲ್ಲ ಅನ್ಕೋತೀನಿ. ತೋಟ ಗೀಟ ಎಲ್ಲ ಕಾಣ್ತಾ ಇರ್ಬೋದು, ಸ್ವಲ್ಪ ರಿಚ್ ಆಗಿ ಕಾಣ್ತಾ ಇರ್ಬೋದು. ಈ ರಿಚ್ಚಿನ ಹಿಂದೆ ಇರುವಂತ ಪರ್ಸನ್ ನಮ್ಮಪ್ಪ. ತುಂಬಾ ಇದಾವೆ, ಫಸ್ಟ್ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕು. ಬೆಳೆ ಕೊಯ್ಯೋ ಅಂತ ಟೈಮ್ ಬಂದೇ ಬಿಡ್ತು. ಫಸ್ಟ್ನೇ ಬೆಳೆ ಗೈಸ್, ಇನ್ಮೇಲಿಂದ ಸ್ಟಾರ್ಟ್. ಕಟ್ ಮಾಡಿದಾಗಿದೆ, ಸದ್ಯ ಈ 3 ಗೊನೆ ಕಟ್ ಮಾಡ್ಕೊಂಡಿದ್ದೀನಿ ದೇವ್ರಿಗಂತ. ತುಳಜಾಪುರದಮ್ಮ, ಅದು ಆವಾಸ ಸ್ಥಾನ ದೇವ್ರದ್ದು ತುಳಜಾಪುರ ಅಂತ, ಮಹಾರಾಷ್ಟ್ರದಲ್ಲಿರೋದು. ಆದರೆ ಇಲ್ಲಿ ಲೋಕಲ್ಸಿಗಂತ ಮಾಡಿದ್ದಾರೆ. ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ. ಪೂಜೆ, ಅದಕ್ಕೆ ಪೂಜೆ ಅಂತ ಬಂದಿದ್ದೀವಿ. ಬೈಕೆಲ್ಲ ತೊಳೆದಿದ್ದಾಗಿದೆ, ಬೈಕೆಲ್ಲ ತೊಳೆದು ಈಗ ಅದಕ್ಕೂ ಪೂಜೆ ಮಾಡಬೇಕು. ಬೋರ್ ಕೊರ್ಸಿ ಆಗಲೇ 3 ವರ್ಷ ಆಯಿತು. ಇದಕ್ಕಿಂತ ರೀಸೆಂಟು ಬೋರ್ ಕೊರ್ಸಿದ್ವಿ, ಅದಾಗಲೇ ಫೇಲ್ ಆಯಿತು. ಅದಕ್ಕಿಂತ ರೀಸೆಂಟು ನಮ್ಮ ಅಡಿಕೆ ಆಮೇಲೆ ಕೊರ್ಸಿರೋವಂಥ ಬೋರ್ ಇದು. ಎಷ್ಟು ಕುಡಿದರೆ ವಾಸನೆ ಕಡಿಮೆ ಬರಬೇಕು, ಹುಡುಕರ ಕಷ್ಟಗಳು ಎಲ್ಲ ನೀನೆ ತಾಯೇ, ಎಲ್ಲೆಲ್ಲೂ ನಿನ್ನ ಛಾಯೆ.
ಅಷ್ಟೇ.